ಮಳೆಯಿಂದಾಗಿ ಬೆಳೆಹಾನಿ ತುಂಬಿದ ಎಲ್ಲ ರೈತರಿಗೂ ಬೆಳೆಹಾನಿ ಪರಿಹಾರ ನೀಡಬೇಕೆಂದು ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಹೌದು, ಹಾನಿಗೊಳಗಾದ ಬೆಳೆಗಳಿಗೆ ಪರಿಹಾರ ನೀಡಬೇಕು ಮತ್ತು ಸೂರ್ಯಪಾನ, ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಮತ್ತು ಬೆಳೆ ವಿಮೆ ತುಂಬಿದ ಎಲ್ಲಾ ಬೆಳೆಗಳಿಗೂ ಪರಿಹಾರ ನೀಡಬೇಕು. ರೈತರಿಗೆ ಯೂರಿಯಾ ಗೊಬ್ಬರದ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ಮುಂಡರಗಿಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಅರಬಾವಿ, ಚಳ್ಳಿಕೆರೆ ರಾಜ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಅದ್ರ ಜೊತೆಗೆ ನೋಡಿ, ಹಲೋ ಈಗ ವಿಜಯನಗರ ಸುಗರ್ ಕ್ರಾಂತಿ ನಾವು ಹೋರಾಟ ಮಾಡಿದ್ದೀವಿ, ಮನವಿಯನ್ನು ಕೊಟ್ಟಿದ್ವಿ, ತಹಶೀಲ್ದಾರ್ ಮುಖಾಂತರ ಸಮಕ್ಷಮ ನಾವು ಮೀಟಿಂಗ್ ಮಾಡಿದ್ವಿ. ಸಾಕಷ್ಟು ರೈತರು ಬೇರೆ ಭಾಗದ ರೈತರಿಗೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಗದಗ ಉಪ ಕೃಷಿ ನಿರ್ದೇಶಕರಾದ ಸ್ಫೂರ್ತಿ ಜಿಎಚ್ ಅವರು ತಾಲೂಕಿನಲ್ಲಿ ಹೆಸರು ಬೇಳೆ ಸಂಪೂರ್ಣ ಹಾಳಾಗಿದ್ದು ಈಗಾಗಲೇ ಆ ಬೆಳೆಗೆ ಬೆಳೆ ವಿಮೆ ಪರಿಹಾರ ನೀಡಲಾಗ್ತಿದೆ. ಈಗ ಎಲ್ಲ ಬೆಳೆಗಳಿಗೂ ಅತಿವೃಷ್ಟಿ ಪರಿಹಾರಕ್ಕಾಗಿ ಇಲಾಖೆಯಿಂದ ಟೋಲ್ ಫ್ರೀ ನಂಬರ್ ತಿಳಿಸಿದ್ದು ಆ ನಂಬರ್ಗೆ ಕರೆ ಮಾಡಿ ರೈತರು ಎಲ್ಲ ಬೆಳೆಗಳ ನೋಂದಣಿ ಮಾಡಿದರೆ ಇನ್ನುಳಿದ ರೈತರು ಕೂಡ ಇವತ್ತು ಅವಕಾಶವಿದೆ ಅಂತ ಹೇಳಿದರು. ಜೊತೆಗೆ ರೈತರ ಬೇಡಿಕೆಗಳಾದ ಖರೀದಿ ಕೇಂದ್ರ ಕೂಡ ಪ್ರಾರಂಭ ಮಾಡ್ತೇವೆ ಅಂತ ರೈತರ ಮನವೊಲಿಸಿದರು. ಆನಂತರ ರೈತರು ಮನವಿ ಸಲ್ಲಿಸಿ ವಿಜಯನಗರ ಶುಗರ್ ಫ್ಯಾಕ್ಟರಿ ಎಂಡಿ ಅವರ ವಿರುದ್ಧ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ದಾಖಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಶಿವಾನಂದ್ ಇಟ್ಗೆ, ತಾಲೂಕು ಅಧ್ಯಕ್ಷರಾದ ಶರಣಪ್ಪ ಕುಂಬ್ಳಿ, ಅಶ್ವಿನಿ ಗೌಡ, ಬೀಡನಾಳ ಹುಚ್ಚಪ್ಪ, ಹಂದ್ರ ಯಲ್ಲಪ್ಪ, ಡೋಣಿ ಈರಣ್ಣ ಗಡಾದ್, ವೀರಭದ್ರಪ್ಪ ಮುದ್ದಿ, ಗೀತಾ ರೋಣದ್, ರಾಘವೇಂದ್ರ ಕುರಿ, ಅಶೋಕ್ ಬನ್ನಿಕೊಪ್ಪ ಮುಂತಾದ ರೈತ ಮುಖಂಡರು ಉಪಸ್ಥಿತರಿದ್ದರು. ಫೋಟೋನು ಕೂಡ ಮಾಡಿಕೊಂಡು ಡೆಫಿನೆಟ್ಲಿ ಅದನ್ನ ರಿಪೋರ್ಟ್ ಮಾಡ್ತಾರೆ. ದಯಮಾಡಿ